ನಮಸ್ಕಾರ ಸ್ನೇಹಿತರೆ, ಅನಂಜ್ಯೋತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ಮಾಡುವಂಥ ದಾನಗಳ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಿತೃಪಕ್ಷ ಅನ್ನೋದು ನಮ್ಮ ಪೂರ್ವಿಕರಿಗೆ ಸ್ಮರಣೆಯನ್ನು ಮಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಪವಿತ್ರವಾದಂಥ ಕಾಲ. ಈ ಅವಧಿನಲ್ಲಿ ನಾವು ಮಾಡುವಂತಹ ದಾನ, ತರ್ಪಣ ಮತ್ತು ಶ್ರಾದ್ದ ಕ್ರಿಯೆಗಳು ನಮ್ಮ ಪಿತೃಗಳ ಆತ್ಮಗಳಿಗೆ ಶಾಂತಿಯನ್ನು ಕೊಟ್ಟು ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ತಂದುಕೊಡುತ್ತೆ. ಯಾವುದಾದ್ರೂ ಕಾರಣಗಳಿಂದ ನಿಮಗೆ ಪಿಂಡ ಪ್ರದಾನ ಅಥವಾ ಶ್ರಾದ್ದ ಕರ್ಮ, ತರ್ಪಣ ಬಿಡೋದು ಇವುಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ನೀವು ಮಾಡಬಹುದಾದಂಥ 5 ದಾನಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಈ ಶ್ರಾದ್ದ ಪಕ್ಷ ಮಾಡೋದು ಎಷ್ಟು ಮುಖ್ಯನೋ, ಈ ಪಿತೃಪಕ್ಷ ಸಮಯದಲ್ಲಿ ನಾವು ಮಾಡುವಂಥ ದಾನಗಳು ಕೂಡ ಅಷ್ಟೇ ಮುಖ್ಯ. ನೀವು ಯಾವುದೋ ಒಂದು ಕಾರಣಕ್ಕೆ ದೂರದ ಊರಿಗೆ ಹೋಗಿರ್ತೀರಾ ಅಥವಾ ದೂರದ ದೇಶಗಳಿಗೆ ಹೋಗಿರ್ತೀರಾ, ನೀವು ಪಿತೃಪಕ್ಷ ಸಮಯದಲ್ಲಿ ಮನೆಯಲ್ಲಿದ್ದು ತರ್ಪಣವನ್ನು ಬಿಟ್ಟು ಆ ಶ್ರಾದ್ದ ಕರ್ಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ 5 ದಾನಗಳಲ್ಲಿ ಯಾವುದಾದ್ರೂ ಒಂದು ದಾನಗಳನ್ನು ನೀವು ಕೊಡೋದ್ರಿಂದ ಕೂಡ ಪಿತೃಗಳು ಸಂತೋಷಗೊಂಡು ಅವರ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗುತ್ತೆ. ಅವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ 5 ದಾನಗಳು ಯಾವುದು ಅದನ್ನು ಇನ್ನು ನೀವು ಮಾಡಬೇಕಾದಂಥ 5 ಪ್ರಮುಖವಾದ ದಾನಗಳು ಯಾವುದಂತ ಹೇಳಿದ್ರೆ, ಮೊದಲನೇದಾಗಿ ಅನ್ನದಾನ. ಈ ಅನ್ನದಾನ ಅನ್ನೋದು ಮಹಾದಾನ. ಪಿತೃಪಕ್ಷದ ಸಮಯದಲ್ಲಿ ನೀವು ಹಸಿದವರಿಗೆ ಊಟವನ್ನು ನೀಡೋದ್ರಿಂದ ನಿಮ್ಮ ಪಿತೃಗಳ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮ ಪಿತೃಗಳು ಸಂತೃಪ್ತರಾಗ್ತಾರೆ, ನಿಮ್ಮ ಮನೆಗೆ ಒಂದು ಸಮೃದ್ಧಿಯನ್ನು ಕರುಣಿಸ್ತಾರೆ. ಅದೇ ರೀತಿ ಎರಡನೆಯದಾಗಿ ವಸ್ತ್ರದಾನ. ಬಡವರಿಗೆ ನೀವು ಬಟ್ಟೆಯನ್ನು ನೀಡೋದ್ರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ. ಇದು ಪಿತೃಪಕ್ಷದಲ್ಲಿ ಮಾಡುವಂಥ ಪ್ರಮುಖವಾದಂಥ ದಾನಗಳಲ್ಲಿ ಈ ವಸ್ತ್ರದಾನಗಳು ಕೂಡ ಒಂದು. ಈ ವಸ್ತ್ರದಾನ ಮಾಡೋದ್ರಿಂದ ಬಡವರ ಆಶೀರ್ವಾದ ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತೆ. ಇನ್ನು ಮೂರನೆಯದಾಗಿ ಗೋದಾನ. ನಿಮಗೆ ಶಕ್ತಿ ಇದ್ದರೆ ನೀವು ಒಂದು ಗೋವನ್ನು ಯಾವುದಾದ್ರೂ ಗೋಶಾಲೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ದಾನವನ್ನಾಗಿ ಕೊಡೋದ್ರಿಂದ ಕೂಡ ತುಂಬಾ ಶ್ರೇಷ್ಠ. ಇದರಿಂದ ನಿಮ್ಮ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ. ಅಥವಾ ಅಷ್ಟು ಶಕ್ತಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಗೋವುಗಳಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ನೀಡೋದ್ರಿಂದ ಕೂಡ ತುಂಬಾ ಶ್ರೇಯಸ್ಕರ. ಗೋವುಗಳನ್ನು ಕಾಮಧೇನು ಅಂತ ಕೂಡ ಕರೀತಾರೆ. ಗೋವುಗಳು ಪವಿತ್ರ ಅಂತ ನಮ್ಮ ಗ್ರಂಥಗಳೇ ಹೇಳುತ್ತೆ. ಇದರಿಂದ ಕೂಡ ಪಿತೃಗಳ ಒಂದು ಆತ್ಮಕ್ಕೆ ತೃಪ್ತಿ ಅನ್ನೋದು ಸಿಗುತ್ತೆ. ಆದ್ದರಿಂದ ನಿಮಗೆ ಸಾಧ್ಯ ಆದರೆ ಗೋವನ್ನು ದಾನವಾಗಿ ಕೊಡಿ ಅಥವಾ ಗೋವುಗಳಿಗೆ ಆಹಾರವನ್ನು ನೀಡಿ. ಇನ್ನು ನಾಲ್ಕನೆಯದಾಗಿ ತಿಲದಾನ. ತಿಲದಾನ ಅಂತ ಹೇಳಿದ್ರೆ ಎಳ್ಳು. ಕಪ್ಪು ಎಳ್ಳನ್ನು ನೀವು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ದಾನವಾಗಿ ನೀಡೋದ್ರಿಂದ ಕೂಡ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಲಭಿಸುತ್ತೆ. ಇನ್ನು ಕೊನೆಯದಾಗಿ ದಕ್ಷಿಣಾದಾನ. ಈ ದಕ್ಷಿಣಾದಾನ ಅಂತ ಹೇಳಿದ್ರೆ ನೀವು ಯಾರಾದರೂ ಪಂಡಿತರಿಗೆ ಅಥವಾ ಸಾಧು ಸಂತರಿಗೆ ಅಥವಾ ಅಗತ್ಯವಿದ್ದಂಥವರಿಗೆ ಹಣ ಅಥವಾ ಧಾನ್ಯ ಅಥವಾ ಹಣ್ಣುಗಳನ್ನು ದಾನ ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ. ಇದು ಪಿತೃಗಳಿಗೆ ತೃಪ್ತಿಯನ್ನು ನೀಡುತ್ತೆ. ಆದ್ದರಿಂದ ಈ 5 ದಾನಗಳಲ್ಲಿ ಯಾವುದಾದ್ರೂ ಒಂದು ದಾನವನ್ನು ನೀವು ಮಾಡೋದ್ರಿಂದ ನಿಮಗೆ ತರ್ಪಣವನ್ನು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ, ಪಿಂಡ ಪ್ರದಾನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ನೀವು ಈ ರೀತಿಯಾದಂಥ ದಾನಗಳನ್ನು ಕೊಡೋದ್ರಿಂದ ಕೂಡ ನಿಮ್ಮ ಪಿತೃಗಳು ಸಂತೃಪ್ತರಾಗಿ ಅವರ ಆತ್ಮಕ್ಕೆ ಶಾಂತಿ ಅನ್ನೋದು ದೊರಕುತ್ತೆ. ಅವರ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಈ ದಾನಗಳನ್ನು ಮಾಡಿ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ. ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.